ಹಲೋ ಯೂಟ್ಯೂಬರ್ಸ್, ವೆಲ್ಕಮ್ ಅಗೇನ್ ಅನದರ್ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ನೋಡೋಣ ಬೇಸಿಕ್ ಆಗಿ ನಮ್ಮ ಫೋಲ್ಡರ್ ಐಕಾನ್ಸ್ನ ಯಾವ ರೀತಿಯಾಗಿ ನಾವು ಚೇಂಜ್ ಮಾಡ್ಬೋದು ಅಂತ. ನಾ ಏನು ಮಾಡ್ತೀನಿ, ನಮ್ಮದು ಒಂದು ಪ್ರಾಜೆಕ್ಟ್ ಫೈಲ್ ಇದೆ, ಓಪನ್ ಮಾಡ್ಕೋತೀನಿ. ಇದರಲ್ಲಿ ಪ್ರಾಪರ್ಟೀಸ್ನಲ್ಲಿ ಹೋಗ್ಬಿಟ್ಟು ಕಸ್ಟಮೈಸೇಷನ್, ಚೇಂಜ್ ಐಕಾನ್, ಇಲ್ಲಿ ಬಂದಂಥ ಐಕಾನ್ಸ್ಗಳನ್ನು ನಾವು ಯಾವ್ದು ಬೇಕಾದಲ್ಲ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ನೋಡ್ತಿದ್ದೀರಾ ಗೈಸ್, ಈಗ ನಮ್ಮ ಐಕಾನ್ ಕಂಪ್ಯೂಟರ್ ಐಕಾನ್ ಚೇಂಜ್ ಆಗಿದೆ ಫೋಲ್ಡರ್ದು. ಇಲ್ಲಿ ಬಂದ್ಬಿಟ್ಟು ಮತ್ತೇನು ಮಾಡೋಣ, ಕಸ್ಟಮೈಸೇಷನ್, ಚೇಂಜ್ ಐಕಾನ್, ರಿಸ್ಟೋರ್ ಡಿಫಾಲ್ಟ್ ಅಂತ ಕ್ಲಿಕ್ ಮಾಡೋಣ. ಅಪ್ಲೈ, ಓಕೆ. ಸೊ ಇದು ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಆಗುತ್ತೆ. ಸೊ ಈ ಫೋಟೋಸ್ ಕಾಣ್ತಾ ಇದೀವಲ್ಲ, ಈ ಫೋಟೋಸ್ನ ಈ ಐಕಾನ್ ಮೇಲೆ ಯಾವ ರೀತಿ, ಫೋಲ್ಡರ್ಸ್ ಐಕಾನ್ ಮೇಲೆ ಯಾವ ರೀತಿ ಹಾಕ್ಬೋದು ಅಂದರೆ, ನಾವು ಇದಕ್ಕೆ ಏನು ಮಾಡ್ತೀವಿ, MS Paintನ ಓಪನ್ ಮಾಡ್ಕೊಳ್ಳೋಣ. MS Paintನಲ್ಲಿ ಹೋಗ್ಬಿಟ್ಟು ರೀಸೈಜ್ ಮಾಡ್ಕೊಳ್ಳೋಣ ಈ ಫೋಟೋನ. ಇಲ್ಲಿ ಪರ್ಸೆಂಟೇಜ್ ಮೇಲೆ ಬಂದುಬಿಟ್ಟು 200 ಅಂತ ಕ್ಲಿಕ್ ಮಾಡಿಬಿಟ್ಟು ಓಕೆ ಮಾಡೋಣ. ಅದಾದಮೇಲೆ ಇಲ್ಲಿಂದ ಏನು ಮಾಡ್ಕೊಳ್ಳೋಣ, ಫೈಲ್ಸ್ನಲ್ಲಿ ಹೋಗ್ಬಿಟ್ಟು ಸೇವ್ ಆ್ಯಸ್ BMP ಪಿಕ್ಚರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬಂದುಬಿಟ್ಟು ನಾವೇನು ಮಾಡೋಣ, ಇಲ್ಲಿ ಲೊಕೇಶನ್ ಕೇಳ್ತಾ ಇದೆ, ಲೊಕೇಶನ್ ಡೆಸ್ಕ್ಟಾಪ್ ಮೇಲ್ಗಡೆ ಏನಿದೆ ನಮ್ಮ ಪ್ರಾಜೆಕ್ಟ್ ಫೈಲ್, ಅಲ್ಲಿ ಬಂದುಬಿಟ್ಟು 001 ಅಂತ ಸೆಲೆಕ್ಟ್ ಮಾಡ್ತೀನಿ. ಫ್ರೆಂಡ್ಸ್ ಇಲ್ಲಿ ನೋಡಿ, ಸೇವ್ ಆಸ್ ಟೈಪ್ ಏನಿದೆ 24 ಬಿಟ್ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕಂಪಲ್ಸರಿ. ಸೇವ್ ಆಸ್ ಅಂತ ಮಾಡ್ಕೊಳ್ಳೋಣ, ಕ್ಲೋಸ್ ಮಾಡೋಣ. 001 ಬಂದಿದೆ. ಇದ್ರ ಮೇಲೆ ಹೋಗ್ಬಿಟ್ಟು ನಾವೇನು ಮಾಡೋಣ, ಪ್ರಾಪರ್ಟೀಸ್ ಕ್ಲಿಕ್ ಮಾಡೋಣ, ಕಸ್ಟಮೈಸೇಷನ್, ಚೇಂಜ್ ಐಕಾನ್, ಬ್ರೌಸ್ ಮೇಲೆ ಬಂದುಬಿಟ್ಟು ಇಲ್ಲಿ ಆಲ್ ಫೈಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡೆಸ್ಕ್ಟಾಪ್ ಮೇಲ್ಗಡೆ ಪ್ರಾಜೆಕ್ಟ್ ಫೈಲ್ಸ್, ಇಲ್ಲಿ 001 ಏನಿದೆ ನಮ್ಮ ಸೇವ್ ಮಾಡಿದ್ದು MS Paintನಲ್ಲಿ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡ್ಕೊಂಡು ಅಪ್ಲೈ ಮಾಡಿ ಓಕೆ ಮಾಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಫೋಲ್ಡರ್ ಏನಿದೆ ಪಿಕ್ಚರ್ನಲ್ಲಿ ಕನ್ವರ್ಟ್ ಆಗಿದೆ. ಇದು ಆ್ಯಕ್ಚುಲಿ ಏನಾಗುತ್ತೆ, ನಿಮ್ಮ ಫೋಲ್ಡರ್ನ ಐಕಾನ್ ಚೇಂಜ್ ಮಾಡುತ್ತೆ. ಇದು ಆ್ಯಸ್ ಯೂಸಲ್ ನಿಮ್ಮ ಫೋಲ್ಡರ್ನ ನೀವು ಐಡೆಂಟಿಫೈ ಮಾಡ್ಬೋದು ಈಸಿಯಾಗಿ. ಸೊ ಫ್ರೆಂಡ್ಸ್, ಇದನ್ನು ನಾವು ಮತ್ತೊಂದು ಏನಪ್ಪ ಅಂದರೆ, ಇಲ್ಲಿ ಹೆಸರು ನೇಮ್ ಕೂಡ ನಾವು ಏನು ಮಾಡ್ಬೋದು, ಕಂಪ್ಲೀಟಾಗಿ ರಿಮೂವ್ ಮಾಡ್ಬೋದು. ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ರೀನೇಮ್ ಅಂತ ಕ್ಲಿಕ್ ಮಾಡಿ ಬ್ಯಾಕ್ ಸ್ಪೇಸ್ನ ಕ್ಲಿಕ್ ಮಾಡೋಣ. ಆಮೇಲೆ Alt+0160 ಅಂತ ಕ್ಲಿಕ್ ಮಾಡೋಣ. ಆಮೇಲೆ ಎಂಟರ್ ಹೊಡಿಯೋಣ. ಇದು ಆಲ್ರೆಡಿ ನಮ್ಮ ಹತ್ರ ಒಂದಿದೆ, ಅದಕ್ಕಾಗಿ ತಗೋತಾ ಇರೋದು. ಜಸ್ಟ್ ಎ ಮಿನಿಟ್, ನಾನು ಈ ಫೋಲ್ಡರ್ ಮಾಡ್ತೀನಿ. ಈ ಫೋಲ್ಡರ್ನ ಇದರಲ್ಲಿ ಮೂವ್ ಮಾಡೋಣ. ಓಕೆ, ಮತ್ತೊಂದು ಸಲ ರೀನೇಮ್, ಬ್ಯಾಕ್ ಸ್ಪೇಸ್, Alt+0160 ಆ್ಯಂಡ್ ಎಂಟರ್. ಸೊ ಇಲ್ಲಿ ನೋಡ್ಬೋದು, ಕಂಪ್ಲೀಟಾಗಿ ನೇಮ್ ರಿಮೂವ್ ಆಗಿದೆ. ಅದ್ರ ಜೊತೆಗೆ ನಮ್ಮ ಐಕಾನ್ನ ನಾವು ಚೇಂಜ್ ಮಾಡಿದ್ವಲ್ಲ, ಅದು ಕೂಡ ರಿಮೂವ್ ಆಗಿದೆ. ಇಲ್ಲಿ ನಾವು ಪ್ರಾಪರ್ಟೀಸ್ನ ಮತ್ತೊಂದು ಸಲ ಕ್ಲಿಕ್ ಮಾಡಿಕೊಂಡು ಕಸ್ಟಮೈಸೇಷನ್, ಚೇಂಜ್ ಐಕಾನ್, ಆಮೇಲೆ ಇಲ್ಲಿ ಒಂದು ಎಂಟಿ ಐಕಾನ್ಸ್ಗಳು ಕಾಣ್ತಾ ಇದೆಯಲ್ಲ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು ಈಸಿಯಾಗಿ. ಅಪ್ಲೈ, ಓಕೆ. ಸೊ ಇದು ಕಂಪ್ಲೀಟಾಗಿ ಏನಾಗಿದೆ, ಇನ್ವಿಸಿಬಲ್ ಆಗಿದೆ ನಮ್ಮ ಫೋಲ್ಡರ್ ಈಗ. ಬಟ್ ಗೈಸ್, ಇದು ಕಂಪ್ಲೀಟಾಗಿ ಇನ್ವಿಸಿಬಲ್ ಆಗಿರೋಂಗಿಲ್ಲ. ನಾವು ಈ ಫೋಲ್ಡರ್ನ ನಾವು ಡೆಸ್ಕ್ಟಾಪ್ ಮೇಲ್ಗಡೆ ಮೂವ್ ಮಾಡಿದ್ರೆ ಸ್ವಲ್ಪ ಕಾಣುತ್ತೆ, ಸ್ವಲ್ಪ ಕಾಣಲ್ಲ. ಸೊ ಗೈಸ್, ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್, ಆ್ಯಂಡ್ ಸಿ ಯು ನೆಕ್ಸ್ಟ್ ವಿಡಿಯೋ.